ರಾಜ್ಯದಲ್ಲಿ ಮುಂದಿನ ವಾರವೇ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ. ಒಂದೆರಡು ದಿನಗಳಲ್ಲಿ ಚುನಾವಣೆಗೆ ಮುಹೂರ್ತ ನಿಗದಿಯಾಗುತ್ತೆ. ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಕೆ ಸಾಧ್ಯತೆ ಕ್ಷೀಣ. ಮೊನ್ನೆ ದೆಹಲಿಗೆ ಹೋದ್ರು ವಿಜೇಂದ್ರ. ಭೇಟಿಗೆ ಒಪ್ಪದ ಹೈಕಮಾಂಡ್ ನಾಯಕರು. 2 ದಿನ ದೆಹಲಿಯಲ್ಲಿದ್ರು. ಬರಿಗೈಯಲ್ಲಿ ವಾಪಸ್ ಆಗಿದ್ದ ವಿಜೇಂದ್ರ. ಮುಂದಿನ ವಾರವೇ ರಾಜ್ಯದಲ್ಲಿ ಯಾರು ಬಿಜೆಪಿ ಅಧ್ಯಕ್ಷ ಅನ್ನೋದು ಗೊತ್ತಾಗುತ್ತೆ. ವಿಜೇಂದ್ರ ಮುಂದುವರಿತಾರೋ ಅಥವಾ ವಿಜೇಂದ್ರನ ಸ್ಥಾನಕ್ಕೆ ಮತ್ತೊಬ್ಬರನ್ನ ಕರೆತರಲಾಗುತ್ತೋ ಎಲ್ಲವೂ ಮುಂದಿನ ವಾರ ಖುಲ್ಲ. ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಕೆ ಸಾಧ್ಯತೆ ಕ್ಷೀಣ. ಬಹಳಷ್ಟು ಕಡಿಮೆ ಇದೆ. ಮೊನ್ನೆ ದೆಹಲಿಗೆ ಹೋದ್ರು ವಿಜೇಂದ್ರ. ಭೇಟಿಗೆ ಒಪ್ಪದ ಹೈಕಮಾಂಡ್. ಯಾರೂ ಕೂಡ ಮಾತನಾಡೋದಕ್ಕೆ ತಯಾರಿಲ್ಲ. 2 ದಿನ ದೆಹಲಿಯಲ್ಲಿದ್ದು ಬರಿಗೈಯಲ್ಲಿ ವಾಪಸ್ ಆಗಿದ್ದ ವಿಜೇಂದ್ರ. ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಬರಿಗೈಯಲ್ಲಿ ವಾಪಸ್ ಆಗಿದ್ರು. ಯಡಿಯೂರಪ್ಪ ತಮ್ಮೆಲ್ಲ ಸಂಪರ್ಕ ಬಳಸಿ ವಿಜೇಂದ್ರ ಪರ ಲಾಬಿ ಮಾಡಿದ್ರು. ತನ್ನ ಅನುಭವದ ಸಂಪರ್ಕ ಜಾಲದಲ್ಲಿ ಯಾರ್ಯಾರಿದ್ದಾರೋ, ಯಾರನ್ನ ಮನವೊಲಿಸಬಹುದೋ, ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದೋ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಗಳಾಯಿತು ಯಡಿಯೂರಪ್ಪನವರಿಗೆ. ಆದರೆ ಸುದೀರ್ಘವಾಗಿ ಮಾತನಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಆರೋಗ್ಯ ಯಡಿಯೂರಪ್ಪನರಿಗಿಲ್ಲ. ಹಾಗಾಗಿ ವಿಜೇಂದ್ರ ಕೂಡ ದೆಹಲಿಗೆ ಹೋಗಿದ್ರು. ಅಲ್ಲಿಯೂ ಕೂಡ ಎಲ್ಲವೂ ವಿಫಲ ಆಗಿ ವಾಪಸ್ ಬಂದಿದ್ರು. ಈಗ ಮುಂದಿನ ವಾರವೇ ಅಧ್ಯಕ್ಷ ಸ್ಥಾನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಯೋದು ಸಾಧ್ಯತೆ ಕ್ಷೀಣ. ಮೊನ್ನೆ ದೆಹಲಿಗೆ ಹೋದ್ರು ವಿಜೇಂದ್ರ. ಭೇಟಿಗೆ ಒಪ್ಪದ ಹೈಕಮಾಂಡ್ ನಾಯಕರು. ಆಂಧ್ರದಂತೆ ಕರ್ನಾಟಕದಲ್ಲೂ ಕೂಡ ಬದಲಾಗ್ತಾರೆ ರಾಜ್ಯಾಧ್ಯಕ್ಷ. ಮೊನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಜೇಂದ್ರರವರು ನಗುಮುಖದಿಂದ ಅವರನ್ನು ಸ್ವಾಗತ ಮಾಡಿದರು. ಏನೇ ಇದ್ರೂ ಕೂಡ ವಿಜೇಂದ್ರರ ಸ್ಥಾನ ಬದಲಾಯಿಸೋದು ಅಂತೂ ಖಂಡಿತ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರರನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಬಿಜೆಪಿಯ ವರ್ಚಸ್ಸು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಆಡಳಿತಾರೂಢ ಪಕ್ಷದ ವಿರುದ್ಧ ಕಹಳೆ ಮೊಳಗಿಸೋದಕ್ಕೆ ವಿಪಕ್ಷ ಮತ್ತು ರಾಜ್ಯಾಧ್ಯಕ್ಷ ಇಬ್ಬರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ವಿಜೇಂದ್ರರಿಗೆ ಸಿಗಬಾರ್ದಿತ್ತು ಅನ್ನೋ ಅಭಿಪ್ರಾಯ. ಈ ಎಲ್ಲ ಚರ್ಚೆಗಳ ನಡುವೆ ಈಗ ಯಡಿಯೂರಪ್ಪನವರು ತನ್ನ ಸಂಪರ್ಕ ಜಾಲದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸತತ ಪ್ರಯತ್ನವೂ ವಿಫಲವಾಗಿದೆ. ಇನ್ನು ಮಗ ವಿಜೇಂದ್ರರ ಪ್ರಯತ್ನವೂ ಕೂಡ ವಿಫಲತೆಯತ್ತ ಮುನ್ನುಗ್ಗಿದೆ. ಯಡಿಯೂರಪ್ಪ ತಮ್ಮೆಲ್ಲ ಸಂಪರ್ಕ ಬಳಸಿ ವಿಜೇಂದ್ರರನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪ್ರೆಸಿಡೆಂಟ್ ರೇಸ್ನಲ್ಲಿ ವಿ ಸೋಮಣ್ಣ, ಸುನೀಲ್ ಕುಮಾರ್ ಕೂಡ ಇದ್ದಾರೆ. ಡಾರ್ಕ್ ಹೌಸ್ಗಳಾಗಿ ಕಾಣಿಸಿಕೊಂಡಿವೆ ಮತ್ತೆರಡು ಹೆಸರು. ಹೈಕಮಾಂಡ್ ಮನದಲ್ಲೇನಿದೆ ಈವರೆಗೂ ಬಯಲಾಗದ ಗುಟ್ಟು. ಸುನೀಲ್ ಕುಮಾರಿಗೆ ಸಿಗುತ್ತೋ, ವಿ ಸೋಮಣ್ಣರಿಗೆ ಸಿಗುತ್ತೋ, ಎಲ್ಲವೂ ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ವಿಚಾರ. ಯಾರಿಗೆ ಸಿಕ್ಕರೂ ಪ್ರಬುದ್ಧರಿಗೆ ಸಿಗಲಿ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಪ್ರಾರ್ಥನೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.